ಹರೇ ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್. ನಿಮಗೋಸ್ಕರ ಏನಿದೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಅವರ ಒಂದು ಸ್ವೀಟ್ ನೋಟ್ಸ್, ಸ್ವೀಟ್ ಮೆಸೇಜಸ್, ಅವರ ಒಂದು ಪ್ರೇಮ ಸಂದೇಶಗಳು ನಿಮಗೋಸ್ಕರ ಏನೆಲ್ಲ ಇದೆ, ಪ್ರೀತಿಯ ಸಂದೇಶಗಳು ಏನಿದೆ, ಏನು ಅಡ್ವೈಸ್ ಸಿಗುತ್ತೆ, ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕೋ ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಆಲ್ರೆಡಿ ನಿಮ್ಮ ನೋಟ್ಸ್ಗಳನ್ನು ಶಫಲ್ ಮಾಡಿ ಇಟ್ಟಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಫಸ್ಟ್ ಮೆಸೇಜ್: ಯು ವಿಲ್ ಬಿ ಆಲ್ವೇಸ್ ಇನ್ ಮೈ ಮೆಮರೀಸ್. ನೀನು ಯಾವಾಗಲೂ ನನ್ನ ನೆನಪಲ್ಲಿರ್ತೀಯ, ನನ್ನ ಮೆಮರೀಸಲ್ಲಿ ಇರ್ತೀಯ, ಯಾವಾಗಲೂ ನಾನು ನಿನ್ನ ನೆನಪು ಮಾಡ್ಕೊಳ್ತಾನೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪಾಸ್ಟ್ ಲೈಫ್ ಕನೆಕ್ಷನ್ ಆರ್ ಕಾಮಿಕ್ ರಿಲೇಷನ್. ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇದೆ ಇಲ್ಲಿ, ಕಾಮಿಕ್ ರಿಲೇಷನ್ಸ್ ಕೂಡ ಕೆಲವ್ರದ್ದಿದೆ ಅಂತ ಹೇಳಬಹುದು. ಮೈಟ್ ಬಿ ನಿಮಗೆ ಫೀಲ್ ಆಗ್ತಾ ಇರಬಹುದು ಇದು ತುಂಬ ಪೂರ್ವ ಜನ್ಮದ ಒಂದು ಕನೆಕ್ಷನ್ ಅಂತ ನಿಮಗೆ ಫೀಲ್ ಆಗುತ್ತೆ, ಅಥವಾ ತುಂಬ ಜಗಳಗಳು, ತುಂಬ ಟಾಕ್ಸಿಕ್ ಸಮ್ಟೈಮ್ಸ್ ಫೀಲ್ ಆದಾಗ ಇದು ಕಾಮಿಕ್ ರಿಲೇಷನ್ ಕೂಡ ಅನಿಸ್ಬಹುದು ನಿಮಗೆ. ದೇರ್ ಈಸ್ ಸೋ ಮಚ್ ಐ ವಾಂಟ್ ಟು ಸೇ ಟು ಯು. ತುಂಬ ಇದೆ ನಿನಗೆ ಹೇಳೋದಕ್ಕೆ, ಬಟ್ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಐ ನೆವರ್ ಫೀಲ್ ಗುಡ್ ವೆನ್ ವಿ ಆರ್ಗ್ಯೂ, ಲೆಟ್ಸ್ ಸಾರ್ಟ್ ಔಟ್. ಓಕೆ, ಸೊ ನಿನ್ನ ಜೊತೆ ನಾನು ಆರ್ಗ್ಯೂ ಮಾಡಿದ್ರೆ, ಜಗಳ ಮಾಡಿದ್ರೆ ನನಗೆ ಇಷ್ಟ ಆಗೋದಿಲ್ಲ, ಸಾರ್ಟ್ ಔಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ ವೆನ್ ಐ ಫೆಲ್ ಇನ್ ಲವ್ ವಿತ್ ಯು ಸೋ ಮಚ್. ನನಗೆ ಗೊತ್ತಿಲ್ಲ ನಿನ್ನ ಜೊತೆ ಯಾವಾಗ ಇಷ್ಟು ಪ್ರೀತಿನಲ್ಲಿ ಬಿದ್ದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಡ್ರೀಮ್ ಬಾಯ್ ಆರ್ ಡ್ರೀಮ್ ಗರ್ಲ್. ಓಕೆ, ಡ್ರೀಮ್ ಬಾಯ್ ಅಥವಾ ಡ್ರೀಮ್ ಗರ್ಲ್ ಅಂತ ನಿಮ್ಮನ್ನ ಫೀಲ್ ಮಾಡ್ತಾ ಇರೋದು ನಿಮ್ಮ ಪರ್ಸನ್. ವೈಸ್ ವರ್ಸಾ ತಗೊಳ್ಳಿ. ಎವ್ರಿ ಸಾಂಗ್ ರಿಮೈಂಡ್ಸ್ ಮೀ ಆಫ್ ಯು. ಪ್ರತಿ ಸಾಂಗು ನಿನ್ನನ್ನೇ ನೆನಪು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ಮ್ಯೂಸಿಕ್ ಲವರ್ ತುಂಬ ಜನ ಇದ್ದೀರಾ ಅಂತ ಹೇಳ್ಬೋದು, ಅಥವಾ ನಿಮ್ಮ ಪರ್ಸನ್ ನಿಮ್ಮಿಂದ ಒಂದು ಮ್ಯೂಸಿಕನ್ನು ಇಷ್ಟಪಡೋದಕ್ಕೆ ಶುರು ಮಾಡಿದ್ದಾರೆ. ಆ್ಯಂಡ್ ಆ ಮ್ಯೂಸಿಕಲ್ಲಿ ನಿಮ್ಮ ಪ್ರೆಸೆನ್ಸ್ನ ಫೀಲ್ ಮಾಡೋರು ಕೆಲವರು ಇದ್ದಾರೆ ಅಂತ ಹೇಳಬಹುದು. ಐ ನೀಡ್ ಯು ಫಾರ್ ಎವರ್. ಓಕೆ, ನಂಗೆ ನೀನು ಲೈಫ್ ಲಾಂಗ್ ಬೇಕು, ಕಡೆಯವರೆಗೂ ಬೇಕು ಅಂತ ಈ ಪರ್ಸನ್ ಹೇಳ್ತಾ ಇರೋದು. ಅಗೇನ್ ಲಿಸ್ನಿಂಗ್ ಮ್ಯೂಸಿಕ್. ಐ ಥಿಂಕ್ ಇಲ್ಲಿ ಮ್ಯೂಸಿಕ್ ಈಸ್ ಅ ಥೆರಪಿ, ಅಥವಾ ಸೌಂಡ್ ಥೆರಪಿಸ್ಟ್ ಆಗಿರಬಹುದು ಕೆಲವರು, ಅಥವಾ ಹೀಲಿಂಗ್ ಇದರಲ್ಲಿ ಸೌಂಡ್ ರಿಲೇಟೆಡ್, ಮ್ಯೂಸಿಕ್ ರಿಲೇಟೆಡ್ ಹೀಲರ್ಸ್ ಆಗಿರಬಹುದು ಕೆಲವರು, ಅಥವಾ ಮ್ಯೂಸಿಷಿಯನ್ಸ್ ಆಗಿರಬಹುದು. ಸಮಥಿಂಗ್ ಸಾಂಗ್ಸ್ ರಿಲೇಟೆಡ್, ಸೌಂಡ್ ರಿಲೇಟೆಡ್ ಒಂದು ಥೆರಪಿ ಅನ್ನೋದನ್ನು ನೀವು ಸಹ ತಗೊಳ್ತಾ ಇರ್ಬೋದು, ಅಥವಾ ಆ ಒಂದು ಥೆರಪಿ ಸೌಂಡ್ ರಿಲೇಟೆಡ್ ಫೀಲ್ಡಲ್ಲಿ ಅಥವಾ ಮ್ಯೂಸಿಕ್ ಫೀಲ್ಡಲ್ಲಿ ನಿಮ್ಮ ಪರ್ಸನ್ ಅಥವಾ ನೀವು ಸಹ ಇದ್ದಿರಬಹುದು. ಐ ಆಮ್ ಡ್ರೀಮಿಂಗ್ ಅಬೌಟ್ ಯು. ಓಕೆ, ನಾನು ನಿನ್ನ ಬಗ್ಗೆ ಕನಸು ಕಾಣ್ತಾ ಇದ್ದೀನಿ. ವಾವ್, ಐ ಲವ್ ಯು. ಓಕೆ, ಈ ಪರ್ಸನ್ ಐ ಲವ್ ಯು ಅಂತಿದ್ದಾರೆ. ಸೊ ಡೈರೆಕ್ಟಾಗಿ ಇವ್ರು ಹೇಳಿದಾರೋ ಇಲ್ಲೋ, ಬಟ್ ಮನಸ್ಸಲ್ಲಿ ಮಾತ್ರ 1000 ಸತಿ ಹೇಳ್ಕೊಳ್ತಾ ಇರ್ತಾರೆ ಐ ಲವ್ ಯು ಅಂತ. ಅಷ್ಟಾಗಿ ಎಕ್ಸ್ಪ್ರೆಸಿವ್ ಇಲ್ಲ ಅಂತ ಕಾಣಿಸುತ್ತೆ ಈ ಪರ್ಸನ್. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು. ಓಕೆ, ನಿಮ್ಮನ್ನು ಪಡೆಯೋದಕ್ಕೆ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಐ ಫೀಲ್ ಸೋ ಸೇಫ್ ವಿತ್ ಯು. ನನಗೆ ನಿನ್ನ ಜೊತೆ ತುಂಬ ಸೇಫಾಗಿ ಫೀಲ್ ಆಗುತ್ತೆ, ನೀನು ಇರೋದ್ರಿಂದ ಸೆಕ್ಯೂರ್ಡ್ ಫೀಲ್ ಆಗುತ್ತೆ ನಿನ್ನ ಜೊತೆ ಇರೋದು ಅಂತ ಹೇಳ್ತಾ ಇದ್ದಾರೆ. ಐ ಲವ್ ವಾಚಿಂಗ್ ಯು ಪ್ಲೇ ಸ್ಪೋರ್ಟ್ಸ್. ಓಕೆ, ನೀನು ಸ್ಪೋರ್ಟ್ಸ್ ಆಡೋದು, ಆಟಗಳನ್ನು ಆಡೋದು ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಯು ಕಂಟ್ರೋಲ್ ಮೈ ಹಾರ್ಟ್. ನೀ ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡ್ತೀಯಾ, ನೀ ನನ್ನ ಹೃದಯನ ಕಂಟ್ರೋಲ್ ಮಾಡ್ತಾ ಇದೆಯಾ. ಐ ವಾನ್ ಹಗ್ ಯು. ಓಕೆ, ತುಂಬ ರೊಮ್ಯಾಂಟಿಕ್ ಆಗಿದ್ದಾರೆ ಅಂತ ಹೇಳಬಹುದು ಈ ಪರ್ಸನ್. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನ ಹಗ್ ಮಾಡಬೇಕು ಅಂತಿದ್ದಾರೆ, ಲವ್ ಯು ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ರಿಯಲಿ ಗ್ರೇಟ್ ಥಿಂಗ್. ಬಿ ಹ್ಯಾಪಿ ವೇರ್ ಎವರ್ ಯು ಆರ್. ಓಕೆ, ಎಲ್ಲಾದರೂ ಇರು, ಹೇಗಾದರೂ ಇರು, ಹ್ಯಾಪಿಯಾಗಿರು ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ಇವರು ಸ್ವಲ್ಪ ಫಿಲ್ಮಿಸ್ಟಿಕ್ ಆಗಿ ನಿಮ್ಮನ್ನ ಇಷ್ಟಪಡೋ ರೀತಿ ತೋರಿಸ್ತಾರೆ ಅಂತ ಹೇಳಬಹುದು, ಅಥವಾ ಇವ್ರಿಗೆ ಒಂದು ಫಿಲ್ಮಿಸ್ಟಿಕ್ ಆಗಿ ನೀವು ಅವ್ರಿಗೆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇವರು ಆಸೆ ಪಡುವಂಥದ್ದು. ಜಾಸ್ತಿ ಎಮೋಷ್ನಲ್ ಕೂಡ ಇರ್ಬೋದು ಈ ಪರ್ಸನ್. ವಾನ ಬಿ ವಿತ್ ಯು. ಓಕೆ, ನಿನ್ನ ಜೊತೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಐ ಲವ್ ಯು ಟ್ರೂಲಿ ಮ್ಯಾಡ್ಲಿ ಡೀಪ್ಲಿ. ಐ ಲವ್ ಯು ಟ್ರೂಲಿ ಮ್ಯಾಡ್ಲಿ ಡೀಪ್ಲಿ. ನಿಜವಾಗ್ಲೂ ನಿನ್ನ ಪ್ರೀತಿಸ್ತೀನಿ, ಡೀಪಾಗಿ ಪ್ರೀತಿಸ್ತೀನಿ, ಆಳವಾಗಿ ಪ್ರೀತಿಸ್ತಾ ಇದ್ದೀನಿ, ಹುಚ್ಚನಂತೆ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ.
ಟ್ರಸ್ಟ್ ಮೀ, ಯು ಆರ್ ಮೈ ಕಿಂಗ್ ಅ ಕ್ವೀನ್. ಓಕೆ, ಟ್ರಸ್ಟ್ ಮಾಡು, ನೀನು ನನ್ನ ಕಿಂಗ್. ಟ್ರಸ್ಟ್ ಮೀ, ನೀನು ನನ್ನ ಕ್ವೀನ್. ನಾನು ನಿನ್ನ ಕ್ವೀನ್ ಥರ ನೋಡ್ಕೊಳ್ತೀನಿ, ಕಿಂಗ್ ಥರ ನೋಡ್ಕೊಳ್ತೀನಿ ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ಐ ಆಮ್ ಥ್ಯಾಂಕ್ಫುಲ್ ಟು ಹ್ಯಾವ್ ಯು ಇನ್ ಮೈ ಲೈಫ್. ಓಕೆ, ನಿಮ್ಮ ಪರ್ಸನ್ ನೀವು ಅವ್ರ ಲೈಫಲ್ಲಿ ಇರೋದಕ್ಕೆ ತುಂಬ ಥ್ಯಾಂಕ್ಫುಲ್ ಆಗಿದ್ದಾರೆ, ಗ್ರೇಟ್ಫುಲ್ ಆಗಿದ್ದಾರೆ ಅಂತ ಹೇಳ್ತಾ ಇರೋದು. ಅದೃಷ್ಟ ಅಂತಲೂ ಹೇಳ್ಬೋದು. ಐ ಆಮ್ ಇನ್ಕಂಪ್ಲೀಟ್ ವಿತೌಟ್ ಯು. ನೀನಿಲ್ಲದೆ ನನ್ನ ಲೈಫ್ ಪೂರ್ಣ ಆಗೋದಿಲ್ಲ, ಇನ್ಕಂಪ್ಲೀಟ್ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಟೈಮ್ ಫಾರ್ ಮಿ ಟು ಹೀಲ್ ನೌ. ಓಕೆ, ಹೀಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು, ಹೀಲ್ ಆಗುವಂತಹ ಟೈಮ್ ಬಂದಿದೆ ನಂದು ಅಂತ ಹೇಳ್ತಾ ಇದ್ದಾರೆ. ಕಾಲ್ ಮೀ ಆರ್ ಟೆಕ್ಸ್ಟ್ ಮೀ. ಓಕೆ, ಕಾಲ್ ಮಾಡು, ಟೆಕ್ಸ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಆ್ಯಸ್ ಪರ್ ದಿ ಕಾರ್ಡ್ಸ್, ಆ್ಯಸ್ ಪರ್ ದಿ ನೋಟ್ಸ್ ಇಲ್ಲಿ ಹೇಳೋದಾದರೆ ಮಿಕ್ಸ್ಡ್ ಎಮೋಷನ್ಸ್ ಈ ಪರ್ಸನ್ದಿದೆ ಅಂತ ಹೇಳಬಹುದು. ನಿಮ್ಮ ಮೇಲೆ ಹುಸಿ ಕೋಪ ಅಂತ ಇರಬಹುದು, ಪ್ರೀತಿ ಅಂತ ಇರಬಹುದು, ಸ್ವಲ್ಪ ಜಲಸಿ ಕೂಡ ಇದೆ. ಆದಮೇಲೆ ತುಂಬಾ ಒಂದು ಇವ್ರು ಯಾವಾಗಲೂ ಅಧಿಕಾರ ಅನ್ನೋದನ್ನು ಚಲಾಯಿಸ್ತಾರೆ ಅಂತ ಹೇಳ್ಬೋದು. ನೀನು ನನ್ನ ಪ್ರಾಪರ್ಟಿ, ನೀನು ನನ್ನ ಜೊತೆಗೇ ಇರಬೇಕು, ನೀನು ನನಗೆ ಮಾತ್ರ ಸ್ವಂತ. ಆ್ಯಂಡ್ ತುಂಬ ಪಾಸಿಟಿವ್ ಕೂಡ ಆಗಿದ್ದಾರೆ ಅಂತ ಹೇಳ್ಬಹುದು. ಯಾರ ಜೊತೆ ನೀವೇನಾದರೂ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡಿದ್ರು ಈ ಪರ್ಸನ್ ತುಂಬ ಪಾಸಿಟಿವ್ ಫೀಲ್ ಮಾಡ್ತಾರೆ. ನನಗೆ ಎಲ್ಲ ಪ್ರೀತಿ ಸಿಗಬೇಕು, ನನ್ನನ್ನು ಪ್ರೀತಿಸೋರು ನನ್ನ ಜೊತೆನೇ ಇರಬೇಕು, ಸ್ಪೆಷಲಿ ನೀವು ಅವ್ರನ್ನ ತುಂಬಾ ಪ್ರೀತಿ ಕೊಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ನಿಮ್ಮನ್ನು ಇವ್ರು ತುಂಬ ಪ್ರೊಟೆಕ್ಟಿವ್ ಫೀಲ್ ಥರ ಮಾಡ್ತಾರೆ. ಒಂದು ಸತಿ ಇವ್ರು ತೋರಿಸುವಂಥ ಪ್ರೀತಿ ನಿಮಗೆ ತುಂಬ ಉಸಿರು ಕಟ್ಟಿಸುವಂಥದ್ದು. ಸಮ್ಟೈಮ್ಸ್ ಯು ಫೀಲ್ ದ್ಯಾಟ್. ಆ್ಯಂಡ್ ನಿಮಗೆ ಒಂದು ಗ್ಯಾಪ್ ಬೇಕು, ಬ್ರೇಕ್ ಬೇಕು ಅಂತಲೂ ಫೀಲ್ ಆಗುತ್ತೆ. ಬಟ್ ಈ ಪರ್ಸನ್ ತುಂಬ ಪಾಸಿಟಿವ್, ತುಂಬ ರೊಮ್ಯಾಂಟಿಕ್ ಅಂತ ಹೇಳಬಹುದು. ಆ್ಯಂಡ್ ತುಂಬ ಅಟ್ಯಾಚ್ಮೆಂಟ್ ನಿಮ್ಮ ಮೇಲೆ ಇದೆ ಅಂತ ಹೇಳಬಹುದು. ಬಟ್ ಓವರ್ ಪ್ರೀತಿ, ಅತಿ ಪ್ರೀತಿ ಈಗ ನಿಮ್ಮ ಒಂದು ನೋ ಕಾಂಟ್ಯಾಕ್ಟಿಗೆ ಒಂದು ಕಾರಣ ಆಗಿದೆ ಅಂತಲೂ ಇಲ್ಲಿ ನನಗೆ ಎನರ್ಜಿ ಸಿಗ್ತಾ ಇದೆ. ಬಟ್ ಓವರಾಲ್ ಹೇಳೋದಾದರೆ ನಿಮ್ಮಿಂದ ದೂರ ಆಗಿ ಅಥವಾ ನೀವು ನೋ ಕಾಂಟ್ಯಾಕ್ಟ್ ಇರ್ಬೋದು, ಲಾಂಗ್ ಡಿಸ್ಟೆನ್ಸ್ ಇಲ್ಲಿ ಇರಬಹುದು, ಅಥವಾ ರಿಲೇಷನ್ಶಿಪ್ಪಲ್ಲೂ ಕೂಡ ಇರಬಹುದು. ಬಟ್ ಏನಾದರೂ ಇರಲಿ ಸಿಚುವೇಶನ್, ಬಟ್ ಈ ಪರ್ಸನ್ ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ, ತುಂಬ ಪ್ರೊಟೆಕ್ಟ್ ಮಾಡ್ತಾರೆ. ಆ್ಯಂಡ್ ಓವರ್ ಪ್ರೊಟೆಕ್ಟಿವ್ ಕೂಡ ಜಾಸ್ತಿ ಎನರ್ಜೀಸ್ ನನಗೆ ಸಿಗ್ತಾ ಇದೆ. ಆ್ಯಂಡ್ ತುಂಬ ಪಾಸಿಟಿವ್ ಕೂಡ ಈ ಪರ್ಸನ್ ಇದ್ದಾರೆ ಅಂತ ಹೇಳ್ಬೋದು. ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.